ಅಲ್ಲ ರೀತಿ, ನೀನು ಹೇಳೋದು ನೋಡಿದ್ರೆ ಆನಂದ್ ಅವರು ಭಾಳ ಅಂದ್ರೆ ಭಾಳ ರಿಚ್ ಅದಾರಂತ ಅನ್ಸುತ್ತಲ್ಲ. ಮತ್ತು ಸಿಕ್ಕಾಪಟ್ಟೆ ರಿಚ್ ಅದಾರ ಗೊತ್ತಾ. ನಮ್ಮ ಇಡೀ ಈ ಸಿಟಿನಲ್ಲಿನ ಸೆಕೆಂಡ್ ಏನೋ ತರ್ಡ್ ರಿಚ್ ಪರ್ಸನ್ಸ್ ಗೊತ್ತಾನೆ ಅವರು. ಅವ್ರ ಮನ್ಯಾಗ ಎಷ್ಟು ಎಲ್ಲರೂ ಎಷ್ಟು ರಿಚ್ ಅದಾರಂದ್ರೆ. ಬಟ್ ಅವ್ರ ಮನ್ಯಾಗ ಜಾಸ್ತಿ ಸಿಂಪಲ್ ಆಗಿರೋದಂದ್ರೆ ಒಂದು ಆನಂದ್ ಮತ್ತು ಅವ್ರ ಮಮ್ಮಿ, ಅವರಿಬ್ಬರಷ್ಟ ಸಿಂಪಲ್ ಆಗಿರೋದಂದ್ರೆ. ಮಿಕ್ಕಿದಾರೆಲ್ಲ ಒಂದು ಸ್ವಲ್ಪ ಹೈಫೈನಲ್ಲಿನ ಅದಾರೆ. ನಿಂಗೆ ಗೊತ್ತಾ ಅವ್ರ ಮನ್ಯಾಗ ಎಷ್ಟು ಜನ ಆಳು ಕಾಳು ಎಲ್ಲರೂ ಅದಾರ. ಆನಂದ್ ಒಂದು ಮಾತು ಹೇಳಿದ್ರೆ ಸಾಕು, ಅವನು ಇದ್ದಲ್ಲಿಗೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಗೊತ್ತಾ. ಆ ಥರ ಇರೋ ಆನಂದ್ ಒಂದು ವಾರ ಆ ಮನ್ಯಾಗ ಕೆಲಸದ ಆಳ ಥರ ಇದ್ದಲ್ಲ. ನನಗಂತೂ ಅದು ನೆನೆಸ್ಕೊಂಡ್ರೆ ಆಶ್ಚರ್ಯ ಅನ್ಸೋದು ಕುಂತೈತಿ ಗೊತ್ತಾ. ಇನ್ನೊಂದು ವಿಷಯ ಏನಂತ ಗೊತ್ತಾ, ಇಷ್ಟು ಕಂಪ್ನಿನಲ್ಲಿ ಅಷ್ಟೆಲ್ಲ ಲಾಸ್ ಆಗೈತಿ. ಆ ಮನೆಯಲ್ಲಿ ಎಲ್ಲರೂ ಯಾಕೆ ಎಲ್ಲಿಗೆ ಹೋಗಿದ್ದಿ ಏನು ಅಂತ ಎಷ್ಟು ಕೇಳಿದ್ರು ಒಂದು ಸ್ವಲ್ಪ ಕೂಡ ಏನೂ ಹೇಳಲಿಲ್ಲ ಗೊತ್ತಾ. ಏನೋ ಒಂದು ಅದು ಇದು ಏನೋ ಹೇಳಿ ಮ್ಯಾನೇಜ್ ಮಾಡಿದ. ನಿಜ ಹೇಳ್ಬೇಕು, ಅಂಥ ಫ್ರೆಂಡ್ ಸಿಕ್ಕಿರೋದು ಎಷ್ಟು ಬೆಸ್ಟ್ ಗೊತ್ತಾ. ಅದಕ್ಕೆ ನನಗೆ ಆನಂದ್ ಅಂದ್ರೆ ಭಾಳ ಇಷ್ಟ. ಅಂಥವನನ್ನ ಗಂಡ ಆಗಿ ಪಡ್ಯಾಕೆ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ. ಅದಕ್ಕೆ ನನಗೆ ಆನಂದ್ ಅಂದ್ರೆ ಅಷ್ಟು ಇಷ್ಟ. ಅವ್ನ ಹಿಂದೆ ಅವನು ಇಷ್ಟಪಡಲ್ಲ ಅಂದ್ರೂ ಅವನನ್ನು ಇಷ್ಟಪಡಬೇಕು ಅನ್ನಂಗೆ ನಡ್ಕೋತಾ ಇರೋದು ನಾನು. ಪ್ಲೀಸ್ ಕಾವೇರಿ, ನಮ್ಮಿಬ್ಬರಿಗೂ ನೀನೇ ಹೆಲ್ಪ್ ಮಾಡು. ನಮ್ಮ ಮನ್ಯಾಗೂ ಓಕೆ ಅಂದಾರ, ಅವ್ರ ಮನ್ಯಾಗೂ ಓಕೆ ಅಂದಾರ. ಆದರೂ ಆನಂದ್ಗೆ ನಾನು ಕಂಡು ಇಷ್ಟನೂ ಇಲ್ಲ. ಅವನಿಗೆ ಈ ರಿಲೇಷನಲ್ಲಿ ಈ ಫ್ರೆಂಡ್ಶಿಪ್ ಇದರಲ್ಲಿ ಮದುವೆ ಆಗೋದಕ್ಕೆ ಇಷ್ಟನೇ ಇಲ್ಲ ಅಂತ. ಯಾರಾದರೂ ಹೊರಗಿನ ಫುಲ್ ಪರಿಚಯನೇ ಇರಬಾರ್ದು ಫ್ಯಾಮಿಲಿಗೆ. ಅಂಥ ಕಡೆಯಿಂದ ಹುಡುಗಿನ ನೋಡಿ ಮದುವೆ ಆಗ್ತೀನಿ ಅಂತ ಹೇಳಕ್ಕಂತಾನೆ. ಅದಕ್ಕೆ ಪ್ಲೀಸ್ ನೀನು ನನಗೆ ಹೆಲ್ಪ್ ಮಾಡ್ತೀಯ. ಅಯ್ಯೋ ದೇವ್ರೆ ತಾಯಿ, ಇಂಥದ್ರಲ್ಲೆಲ್ಲ ನನಗೆ ನಡಕ್ಕೆ ಹೇಳ್ಕೊಳಕ್ಕೆ ಹೋಗ್ಬೇಡವ. ಇದು ನೀನುಂಟು, ನಿನ್ನ ಫ್ರೆಂಡ್ ಉಂಟು, ನನ್ನನ್ನು ಮಾತ್ರ ಹೇಳೋದಕ್ಕೆ ಹೋಗ್ಬೇಡ. ಸರಿ ಬಿಡು, ಆಯಿತು. ಸರಿ, ಟೈಮ್ ಆಯಿತು, ನಾನು ಹೋಗ್ತೀನಿ. ಪಾಪ ಆನಂದ ಕಾರಲ್ಲಿ ನಾ ವೇಟ್ ಮಾಡಕ್ಕಂತಾನೆ. ಬರ್ತೀನಿ, ಬಾಯ್. ಸರಿ ಬಾಯ್. ಅಲ್ಲ, ಆನಂದ್ ಅವರು ಅಷ್ಟೊಂದು ರಿಚ್ ಇದ್ರೂ ನನ್ನ ಸಲುವಾಗಿ ಒಂದು ವಾರ ಆ ಮನ್ಯಾಗ ಆಳ ಥರ ಇದ್ರಲ್ಲ. ನನಗಂತೂ ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅವರು ಅಷ್ಟೊಂದು ಒಳ್ಳೆಯವರ? ಅಲ್ಲ, ನನಗೋಸ್ಕರ ಅವರು ಆಫೀಸ್ನಲ್ಲಿ ಅಷ್ಟೆಲ್ಲ ಲಾಸ್ ಮಾಡ್ಕೊಂಡಿದ್ದಾರೆ. ನನಗೆ ಆದರೂ ಅವರಿಗೆ ಥ್ಯಾಂಕ್ಸ್ ಅಷ್ಟೇ ಹೇಳಿದ್ದೀನಿ. ಮತ್ತೆ ಮಾತಾಡೋದಕ್ಕೆ ಬಂದರೂ ಕೂಡ ನಾ ಮಾತಾಡಿಲ್ಲ. ಅವ್ರು ಕೇಳಿದ್ದೇನು, ಅಟ್ಲೀಸ್ಟ್ ಒಂದು ಫ್ರೆಂಡ್ಶಿಪ್ ಅಲ್ವಾ. ನಾನು ಆ ಥರ ಮಾತಾಡಬಾರ್ದಿತ್ತು ಅಂತ ಅನಿಸುತ್ತೆ. ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನಾನು ನೋಡಿದರೆ ಅವರಿಗೆ ಬೈದು ಕಳಿಸ್ಬಿಟ್ಟೆ. ಇಲ್ಲ ಕಾವೇರಿ, ನೀನು ಇವಾಗ ಕರೆಕ್ಟ್ ಅದಿದೆ. ಹಿಂಗೆ ಇರ್ಬೇಕು ನೀನು. ಯಾವುದೇ ಕಾರಣಕ್ಕೂ ಯಾವುದ್ರ ಹತ್ರನೂ ಹೋಗಬಾರ್ದು ನೀನು. ನಿನ್ನ ಲಕ್ಷ್ಯ ಏನಿದ್ರು ಸ್ಟಡಿ 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 ಅಷ್ಟೇ. ನಾನು ಓದಬೇಕು, ಒಂದು ಜಾಬ್ ತೊಗೋಬೇಕು, ನಮ್ಮ ಮನೆಯಾಗ ಎಲ್ರಿಗೂ ಹೆಲ್ಪ್ ಮಾಡಬೇಕು, ಇಷ್ಟ ನನ್ನ ತಲೆಯಾಗಿರ್ಬೇಕು. ಅದನ್ನು ಬಿಟ್ಟು ಇದೆಲ್ಲ ಬೇಡನೇ ಬೇಡ. ದೇವ್ರೆ, ಇದೆಲ್ಲ ಸವಾಸನ ಬೇಡ. ಇನ್ಮೇಲೆ ರೀತಿಗೆ ಹೇಳ್ಬೇಕು, ನಿನ್ನನ್ನು ಮೀಟ್ ಆಗಕ್ಕೆ ಬಂದ್ರೆ ಆನಂದ್ ನೀವಿಬ್ಬರ ಅಷ್ಟೇ ಮೀಟ್ ಆಗ್ರಿ, ನನಗೂ ಮೀಟ್ ಮಾಡ್ಸೋದಕ್ಕೆ ಹೋಗಬೇಡ ಅಂತ ಹೇಳಬೇಕು. ಹೌದು, ಅದೇ ಸರಿ. ಕಾವೇರಿ, ಹಾಂ, ನಾ ಬಂದೆ. ಯಾಕೋ ಗೊತ್ತಿಲ್ಲ, ಒಂಥರ ಬೇಜಾರಾಗ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಈ ಆನಂದರ ಫ್ರೆಂಡ್ಶಿಪ್ ಯಾಕಪ್ಪ ಆಯಿತು ಅಂತ ಅನ್ನಿಸ್ತಾ ಇದೆ. ಅಲ್ಲ, ಅವ್ರ ಫ್ರೆಂಡ್ಶಿಪ್ ಆಗಿದ್ದರಿಂದನೇ ನನಗೆ ಇವಾಗ ಎಷ್ಟು ಹೆಲ್ಪ್ ಆಗಿರೋದು. ನಮ್ಮ ಮನೆಗೆ ಬಂದಿರೋ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾಯಿದೆ. ಆದರೆ ನನಗೆ ಏನು ಮಾಡಬೇಕು ಒಂದು ಗೊತ್ತಾಗ್ತಾನೇ ಇಲ್ಲ. ಕಾವೇರಿ, ಕಾವೇರಿ, ಏ ಕಾವೇರಿ. ಅರೆ ಅಣ್ಣ, ನೀನು ಯಾವಾಗ ಬಂದಿ? ನಾನು ಆಗಲೇ ಬಂದೆ. ಯಾಕೇನಾಯ್ತು? ಅಲ್ಲ, ಕಾಲೇಜಿಂದ ಬಂದಮೇಲೆ ಟೀ ಕುಡ್ದಕ್ಕೆ ಸೀದಾ ಓದಕೋ ಅಂತ ಕುತ್ಕೊಳಕ್ಕೆ ರೂಮಿಗೆ ಹೋಗ್ತಿದ್ದಿ. ಇವತ್ತು ಹೊರಗಡೆ ಬಂದು ಕುತ್ಕೊಂಡಿಲ್ಲ. ಯಾಕೇನಾಯ್ತಮ್ಮ? ಅದು ಇಲ್ಲಣ್ಣ, ಯಾಕೋ ಒಂದು ಸ್ವಲ್ಪ ಬೋರ್ ಅನ್ನಿಸ್ತಾ ಇತ್ತಾ. ಅದಕ್ಕೆ ಟೀ ಕುಡಿದ್ಮೇಲೆ ಒಂದು ಸ್ವಲ್ಪ ತಿಲ್ಲೇ ಹೊರಗಡೆ ಕುತ್ಕೊಂಡು ಗಾಳಿ ಎಲ್ಲ ತೊಗೊಂಡು ಆಮೇಲೆ ಒಳಗಡೆ ಹೋದ್ರಾಯ್ತು ಅಂತ ಬಂದೆ. ಓ ಹೌದಾ ಕಾವೇರಿ, ಚೆನ್ನಾಗಿ ಓದಾ ಕುಂತಿಲ್ಲ? ಮತ್ತೇನು ಸಮಸ್ಯೆ ಇಲ್ಲಲ್ಲ ಓದೋದ್ರಲ್ಲಿ? ಅಯ್ಯೋ ಇಲ್ಲಣ್ಣ, ಆ ಥರ ಏನೂ ಸಮಸ್ಯೆ ಇಲ್ಲ. ಚೆನ್ನಾಗಿ ಓದಾ ಕುಂತೀನಿ ನಾನು. ನಿಮ್ಮ ಕಾಲೇಜ್ನಲ್ಲೂ ಏನೂ ಸಮಸ್ಯೆ ಇಲ್ಲ ತಾನೆ? ಅಂದರೆ ಇವಾಗ ಕ್ಲಾಸ್ ರೂಮಲ್ಲಿ ಹುಡುಗರು ಇರ್ತಾರಲ್ಲ, ಅವರು ಏನಾದರೂ ಚುಡಾಯಿಸೋದು, ಇಲ್ಲ ಕಾಲೇಜಿಂದ ಹೊರಗಡೆ ಬಂದಮೇಲೆ ಯಾರಾದರೂ ಹುಡುಗರು ನೀನನ್ನು ಫಾಲೋ ಮಾಡೋದು, ಆ ಥರ ಏನೂ ಸಮಸ್ಯೆ ಇಲ್ಲ ತಾನೆ? ಇಲ್ಲಣ್ಣ, ಆ ಥರ ಏನೂ ಸಮಸ್ಯೆ ಇಲ್ಲ.
ನೋಡ್ ಕಾವೇರಿ, ಆ ಥರ ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಡೈರೆಕ್ಟಾಗಿ ಹೇಳು. ಸುಮ್ಮನೆ ಮುಚ್ಚಿಟ್ಟು ಏನೋ ಒಂದು ಸಮಸ್ಯೆ ಆಗಿ ಅವಾಗಾಗಿತ್ತಲ್ಲ, ಆ ಥರ ಮತ್ತೇನೂ ಸಮಸ್ಯೆ ಆಗೋದು ಬೇಡ, ಸರಿನಾ? ಹ್ಞೂ ಸರಿ ಆಯ್ತಣ್ಣ. ಆ ಥರ ಏನಾದರೂ ಸಮಸ್ಯೆ ಇದ್ರೆ ನಾನೇ ಹೇಳ್ತೀನಂತ ಅಂದಂಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳಮ್ಮ? ಅಣ್ಣ ಅದು 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 ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ಮಗಳು ಇದ್ದಾರಲ್ಲ ಪ್ರಿಯಾಂಕಾ, ಅವ್ರ ಬಗ್ಗೆ ನಿನ್ನ ಒಪಿನಿಯನ್ ಏನಣ್ಣ? ಯಾಕೆ ಕಾವೇರಿ ಈ ಥರ ಕೇಳಕ್ಕೆ ಕುಂತಿದ್ದಿ? ಇಲ್ಲಣ್ಣ, ಹಂಗೆ ಜಸ್ಟ್ ಕ್ಯಾಶುವಲ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೇ. ನೀ ಕ್ಯಾಶುವಲ್ ಆಗಿ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅವ್ರೇನಾದರೂ ನಿನ್ನ ಹತ್ರ ಬಂದು ಏನಾದರೂ ಹೇಳಿದ್ರಾ? ಹಂಗೇನಾದರೂ ಇದ್ದರೆ ನನ್ನ ಹತ್ರ ಡೈರೆಕ್ಟಾಗಿಯೇ ಹೇಳು. ಈ ಥರ ಸುತ್ತಿ ಬಳಸಿ ಎಲ್ಲ ಹೇಳೋದಕ್ಕೆ ಹೋಗ್ಬೇಡ. ಹಾಗೇನಿಲ್ಲಣ್ಣ, ಹಂಗೆ ಕೇಳಬೇಕಂತ ಅನ್ನಿಸ್ತು, ಕೇಳ್ತಾ ಇದ್ದೀನಿ ಅಷ್ಟೇ. ಸರಿ, ನಾನು ನಿನ್ನ ಹತ್ರ ಮಾತಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ಸರಿನಾ? ಹಾಗೇನಾದರೂ ನೀನು ನನ್ನ ಮಾತು ಮೀರಿನೂ ಮನೆಯಲ್ಲಿ ಹೇಳಿದ್ರೆ ನನ್ನ ಮೇಲಾಣೆ. ಇಲ್ಲಣ್ಣ, ಹೇಳೋದಿಲ್ಲ ಮನೆಯಲ್ಲಿ. ಹೇಳು. ನನಗನ್ಸಿದಂಗೆ ಈ ವಿಷಯ ಸುಮ್ಮನೆ ನಿನ್ನ ತಲೆಯಾಗ ಬರೋಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯಾಂಕಾ ಅವರು ನಿನ್ನ ಹತ್ರ ಹೇಳಿರ್ಬೋದು ಈ ಟಾಪಿಕನ್ನು, ಅದಕ್ಕೆ ನೀನು ನನಗೆ ಕೇಳಾಕೊಂತಿದ್ದಿ. ನೋಡ್ಕಾವಿ, ನನ್ನ ತಲೆಯಾಗಿರೋದು ಇವಾಗ ಇದು ಒಂದು, ನಾನು ಚಲೋ ಗೌರ್ಮೆಂಟ್ ನೌಕರಿ ತೊಗೋಬೇಕು, ನಮ್ಮ ಮನೆಯಾಗಿರೋರು ಎಲ್ರಿಗೂ ಚಂದನತಂಗೆ ನೋಡ್ಕೋಬೇಕಂತ ಅನ್ನೋದಷ್ಟೆ. ಅದನ್ನು ಬಿಟ್ರೆ ಮತ್ತೆ ಏನೂ ಇಲ್ಲ ನನ್ನ ತಲೆಯಾಗ. ಸುಮ್ಮನೆ ನೀನು ಏನೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆಕಿ ಬಂದು ಏನೋ ಹೇಳ್ತಾಳ, ಅದನ್ನು ನಿನ್ನ ತಲೆಯಾಗ ಉಗಿಸ್ಕೊಂಡು ಏನೇನೋ ತುಂಬ್ಕೊಳಕ್ಕೆ ಹೋಗ್ಬೇಡ. ಸದ್ಯಕ್ಕೆ ನನ್ನ ತಲೆಯಾಗ ಅದು ಯಾವ ವಿಚಾರನೂ ಇಲ್ಲ, ನಿನಗೆ ಹೇಳೇನಿಲ್ಲ. ಸಾರಿ ಅಣ್ಣ, ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ. ಅದು ನಿಜ ಹೇಳ್ಬೇಕಂದ್ರೆ ಪ್ರಿಯಾಂಕಾ ಅವರು ನಿನ್ನೆ ಮನೆಗೆ ಬಂದಿದ್ರಾ, ಮನೆಗೆ ಬಂದು ಮನ್ಯಾಗ ಯಾರ ಹತ್ರನೂ ಏನೂ ಹೇಳಿಲ್ಲ, ನನ್ನ ಹತ್ರ ಅಷ್ಟ ಮಾತಾಡಿದ್ರ. ಅದಕ್ಕೆ ನಿನ್ನ ಮನಸ್ಸಲ್ಲೂ ಏನೈತಿ ತಿಳ್ಕೊಬೇಕಂತ ಕೇಳಿದೆ ಅಣ್ಣ, ದಯವಿಟ್ಟು ತಪ್ಪು ತಿಳ್ಕೊಬೇಡ. ಇರಲಿ ಬಿಡಮ್ಮ, ಇದೆಲ್ಲ ನಿಂಗೆ ಗೊತ್ತಾಗಲ್ಲ. ಸುಮ್ಮನೆ ನಿನ್ನ ತಲೆಯಾಗಿಂತ ಹೊಳ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಯಾರ ತಲೆಯಾಗಿ ತುಂಬಬೇಕು, ತುಂಬೋರು ಈಗ ನಮ್ಮ ಅಕ್ಕಪಕ್ಕ ಅಂತೂ ಯಾರೂ ಇಲ್ಲ. ಈ ವಿಷಯ ಗೊತ್ತಿರೋದು ಒಂದು ನನಗೆ ಬಿಟ್ಟರೆ ಪ್ರಿಯಾಂಕಾ ಅವ್ರಿಗೆ ಅಷ್ಟೇ. ಒಂದು ನಾನು ಹೇಳಬೇಕು, ಇಲ್ಲ ಅವ್ರು ಹೇಳಬೇಕು. ನಾನಂತೂ ಈ ವಿಷಯದ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ, ನಿನ್ನ ಹತ್ರ ಈ ಟಾಪಿಕ್ನೂ ತೆಗ್ದಿಲ್ಲ. ಇನ್ಯಾರು? ಪ್ರಿಯಾಂಕಾ ಅವರು ಹೇಳಿರ್ಬೇಕಲ್ಲ. ಸರಿ, ಅದೆಲ್ಲ ಬಿಟ್ಬಿಡು. ಅದ್ರ ಕಡೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ನಿನ್ನ ಎಜುಕೇಷನು, ನಿನ್ನ ಗೋಲು, ಅದ್ರ ಕಡೆ ಅಷ್ಟೇ ತಲೆ ಕೆಡ್ಸ್ಕೊ. ನೋಡು ಕಾವೇರಿ, ಒಂದು ಮಾತು ನೆನ್ಪಿಟ್ಕೊ. ಈ ವಯಸ್ಸು ಹೆಂಗಿರುತ್ತಂತಂದ್ರೆ ಒಂಥರ ಚಂಚಲ ಮನಸ್ಸಿರುತ್ತೆ ನಮಗೆ. ಇಂಥವಕ್ಕೆಲ್ಲ ಈ ಲವ್ ಇಂಥವಕ್ಕೆಲ್ಲ ಎಷ್ಟು ಬೇಗ ಅಟ್ರಾಕ್ಟಿವ್ ಆಗಿಬಿಡ್ತೀವಿ ಅಂತಂದ್ರೆ ಈ ಸ್ಟಡಿ, ಈ ಗೋಲು ಇದನ್ನೆಲ್ಲ ಸೈಡಿಗೆ ಬಿಟ್ಬಿಟ್ಟು ಈ ಲವ್ ಕಡೆನೇ ಲಕ್ಷ್ಯ ಕೊಟ್ಬಿಡ್ತೀವಿ. ಮನಸ್ಸು ಹಂಗೆ ಹೇಳುತ್ತಾ, ನಮ್ಮ ಮನಸ್ಸು ಕಷ್ಟಪಡಂತ ಹೇಳಂಗಿಲ್ಲ. ಈ ಥರ ಲವ್ ಮಾಡು, ಅದ್ರ ಕಡೆನ ಹೋಗು, ಚಲೋ ಅದ ಚಲೋ ಅಂತ ನಮ್ಮ ಮನಸ್ಸು ಓಡಿಸ್ತೈತಿ. ಆದ್ರೆ ಆ ಥರ ಮಾಡಬಾರ್ದು. ನಮ್ಮ ಮನಸ್ಸನ್ನು ನಮ್ಮ ಹತೋಟಿನಲ್ಲಿ ಇಟ್ಕೋಬೇಕು ನಾವು. ನಮಗೆ ಇವಾಗ ಮುಖ್ಯವಾಗಿರೋದು ಏನು? ನಾವೇನಾದರೂ ಒಂದು ಅಚೀವ್ ಮಾಡಬೇಕು. ನಮ್ಮ ಅಪ್ಪ ಅವ್ವ ಮನೆಯಾಗಿರೋರು ಎಲ್ಲರೂ ನಮ್ಗೆ ಎಷ್ಟು ಕಷ್ಟಪಟ್ಟು ಓದ್ಸಾರ, ಹೌದಿಲ್ಲ? ಅದಕ್ಕೆ ಒಂದು ಸಾರ್ಥಕತೆ ಸಿಗಬೇಕಂದ್ರೆ ನಾವು ಒಂದು ಚಲೋ ನೌಕರಿ ತೊಗೋಬೇಕು. ನಾವು ಚಲೋ ನೌಕರಿ ತೊಗೊಂಡ್ವಿ ಅಂದ್ರೆ ನಮಗಿಂತ ಹೆಚ್ಚು ಖುಷಿ ಪಡೋದು ಯಾರು ಹೇಳ? ನಮ್ಮ ಮನೆಯವರು, ಹೌದಿಲ್ಲ? ಹ್ಞೂ ಅಣ್ಣ, ನೀನು ಹೇಳ್ತಾ ಇರೋದು ನಿಜಾನ. ಕಾವೇರಿ, ಈ ವಿಷಯವಾಗಿ ಮನ್ಯಾಗ ಯಾರ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಸುಮ್ಮನೆ ಮನೆಯಲ್ಲಿ ಮತ್ತೆ ಅನುಮಾನ ಮೂಡಬಾರ್ದು. ಮೊದಲ ಅಣ್ಣನ ವಿಷಯದಾಗ ಮನೇಲಿ ಏನೇನು ಸಮಸ್ಯೆ ಆಗಿತ್ತು ಅನ್ನೋದು ನಿಂಗೆ ಗೊತ್ತೈತೆ ಇಲ್ಲ? ಇವಾಗ ನನ್ನ ಮೇಲೆ ಮನ್ಯಾಗ ಭಾಳ ಅಂದ್ರೆ ಭಾಳ ನಂಬಿಕೆ ಇಟ್ಕೊಂಡಾರ. ಈ ವಿಷಯ ಏನಾದರೂ ಮನ್ಯಾಗ ಗೊತ್ತಾತಂದ್ರೆ ಮತ್ತು ಮನೆಯಲ್ಲಿ ಎಲ್ರಿಗೂ ಮನಸ್ತಾ ಬೇಜಾರಾಗ್ಬಿಡ್ತೈತಿ. ನನ್ನ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತಾ. ಅದಕ್ಕೆ ದಯವಿಟ್ಟು ನೀನು ಕೈ ಮುಗಿತೀನಿ, ಈ ವಿಷಯನ ಯಾವುದೇ ಕಾರಣಕ್ಕೂ ಮನ್ಯಾಗ ಹೇಳಕ್ಕೆ ಹೋಗ್ಬೇಡ, ಸರಿನಾ? ಅಯ್ಯೋ ಸರಿ ಅಣ್ಣ, ನಾನು ಯಾಕೆ ಹೇಳಲಿ ಮನ್ಯಾಗ? ಹಾಗೇನಾರು ಹೇಳಂಗಿತ್ತಂದ್ರೆ ನಾನು ನಿನಗೆ ಹೇಳೋಕ್ಕಿಂತ ಮುಂಚೆ ಮನೆಯಲ್ಲಿನ ಹೇಳ್ತಿದ್ದೆ ತಾನೆ. ನೀನೇನು ಚಿಂತೆ ಮಾಡಬೇಡಣ್ಣ, ಈ ವಿಷಯನ ನಾನು ಯಾವುದೇ ಕಾರಣಕ್ಕೂ ಮನ್ಯಾಗ ಹೇಳಂಗಿಲ್ಲ. ಅಂದಂಗೆ ಇನ್ನೊಂದ್ಸಲ ಏನಾರು ಪ್ರಿಯಾಂಕಾ ಅವ್ರು ಕಾಲ್ ಮಾಡಿದ್ರೆ ದಯವಿಟ್ಟು ಇನ್ನೊಂದ್ಸಲ ನಮ್ಮ ಅಣ್ಣಗೆ ಏನು ಕೇಳಕ್ಕೆ ಹೋಗ್ಬಿಡ್ರಿ, ಕಾಡ್ಸಕ್ಕೆ ಹೋಗ್ಬಿಡ್ರಿ. ನಮ್ಮ ಅಣ್ಣನ ತಲೆಯಾಗಿರೋದು ಇವಾಗ ಓದೋದಷ್ಟೇ. ದಯವಿಟ್ಟು ಅವ್ನ ಪಾಡಿಗೆ ಅವನನ್ನು ಬಿಟ್ಬಿಡ್ರಿ, ಪದೇ ಪದೇ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ಬಿಡ್ತೀಯಮ್ಮ? ಸರಿ ಆಯಿತು ಅಣ್ಣ. ಸರಿ, ನಾನು ಸ್ವಲ್ಪ ಓದೋದಿದೆ, ನಾ ಹೋಗ್ತೀನಿ. ಸರಿ ಆಯ್ತು ಅಣ್ಣ. ಅಣ್ಣ ಒಂದು ನಿಮಿಷ. ಏನು ಕಾವೇರಿ? ಅಣ್ಣ ಏನೂ ತಪ್ಪು ತಿಳ್ಕೊಬೇಡ. ನಿನಗೆ ಒಂದು ಸಲನೂ ಪ್ರಿಯಾಂಕಾ ಅವರು ಇಷ್ಟ ಅಂತ ನಿನ್ನ ಮನಸ್ಸು ಹೇಳಿಲ್ವಾ? ಕಾವೇರಿ, ನನಗಿರೋ ಈ ಜವಾಬ್ದಾರಿಗೆ ಇಷ್ಟೆಲ್ಲ ಕೆಲಸದಲ್ಲಿ ಅದ್ರ ಕಡೆ ನಾನು ಲಕ್ಷ್ಯ ಕೊಡೋದಕ್ಕೆ ಹೋಗಿಲ್ಲ. ಅಷ್ಟಕ್ಕೂ ಮೀರಿ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವರು ಇಷ್ಟ ಆಗಿದ್ರೂ ನಾನು ಅದ್ರ ಕಡೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಇವಾಗ ನನಗೇನು ಇಷ್ಟ ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತಲು ನನ್ನ ಫ್ಯಾಮಿಲಿ ಏನೈತಲ್ಲ, ಅವ್ರಿಗೆ ಏನು ಇಷ್ಟ, ಅವರಿಗೋಸ್ಕರ ಏನು ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೆಯಾಗಿರೋದು. ನನ್ನ ಇಷ್ಟ ಅದನ್ನೆಲ್ಲ ನಾನು ಇವಾಗ ಏನೂ ತಲೆಯಾಗಿ ಇಟ್ಕೊಳಕ್ಕೆ ಹೋಗಿಲ್ಲ. ಅದ್ರ ಕಡೆ ತಲೆನೂ ಕೆಡ್ಸ್ಕೊಂಡಿಲ್ಲ, ಸರಿನಾ? ಸರಿ ಅಣ್ಣ. ಛೇ,
ಅಣ್ಣನ ಹತ್ರ ಈ ಟಾಪಿಕ್ ಮಾತಾಡಬಾರ್ದಿತ್ತು ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಅಣ್ಣ ನನ್ನ ಹತ್ರ ನಕ್ಕು ಅಂತ ಮಾತಾಡೋದಕ್ಕಂತ ಬಂದಿದ್ದ. ಈ ಟಾಪಿಕ್ ತೆಗೆದು ಅಣ್ಣನಿಗೆ ಬೇಜಾರಾಗಂಗೆ ಮಾಡಿಬಿಟ್ಟೆ ನಾನು. ಛೇ, ಅಣ್ಣನಿಗೆ ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ಅವರಂದ್ರೆ ಇಷ್ಟ ಅಂತ ಅನ್ಸುತ್ತೆ. ಆದ್ರೆ ಇವಾಗ ಈ ಲವ್ ಗಿವ್ ಮಾಡೋದೆಲ್ಲ ಸರಿಯಲ್ಲ ಅಂತ ಸುಮ್ಮನೆ ಇದ್ದಾನಂತ ಅನ್ಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ.